ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡಲ್ಲಿ ಯಾವ ರೀತಿ ಮ್ಯಾಥ್ಸ್ನ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಈ ಸೀರೀಸ್ ಆಫ್ ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದು 9th ವಿಡಿಯೋ ಈ ವರ್ಷದಲ್ಲಿ. ಸೊ ಈ ಹಿಂದಿನ 8 ವೀಡಿಯೋಸ್ ಯಾರು ವಾಚ್ ಮಾಡಿಲ್ಲ, ದಯವಿಟ್ಟು ಪ್ಲೇ ಲಿಸ್ಟಿಗೆ ಹೋಗ್ರಿ. ಸೊ ಅವೆಲ್ಲ 8 ವೀಡಿಯೋಸ್ನ ವಾಚ್ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಬನ್ನಿ. ಇಲ್ಲಿವರೆಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ನಾವು ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸು ಅಥವಾ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ವೀಡಿಯೋಸಲ್ಲಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಆದರೆ ನಿಮಗೆ ಟಾಪಿಕ್ ವೈಸು, ಸಿಲೆಬಸ್ ವೈಸು ನೀವು ಕಂಟೆಂಟ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಸಿಲೆಬಸ್ ವೈಸು, ಟಾಪಿಕ್ ವೈಸು ಕೂಡ ಕ್ಲಾಸಸ್ನ ಕೇಳ್ತಾ ಹೋಗ್ಬೋದು ಅದರಲ್ಲಿ. ಹಾಗೆ ಬೀಟ್ ಫಾರೆಸ್ಟರ್, ಲ್ಯಾಂಡ್ ಸರ್ವೇರು, PDO, VA ಎಕ್ಸಾಮ್ಸು, ಹಾಗೆ TET ಸೋಷಿಯಲ್ ಸೈನ್ಸ್ ಪೇಪರನ್ನು ಬರೀತಕ್ಕಂಥ ನಿಮ್ಮ ಸಿಬ್ಲಿಂಗ್ಸು ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮೂರಲ್ಲಿದ್ದರೆ ಅವರಿಗೆ ಆಫ್ಲೈನ್ ಮತ್ತು ಆನ್ಲೈನಲ್ಲೂ ಕೂಡ ತರಬೇತಿ ಸ್ಟಾರ್ಟ್ ಆಗಿದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬಂದು ಈ ಪರೀಕ್ಷೆಗಳಿಗೆ ತಯಾರಾಗಿ ಹೆಚ್ಚಿನ ಸ್ಕೋರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಹೊಂದಿರತಕ್ಕಂಥ ಸಂಸ್ಥೆಯಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆಯಿಂದ PETC ನಡೆಸುವ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗು, SSC, RRB, ಹಾಗೆ KS, UPSC, ಗ್ರೂಪ್ C ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಆನ್ ಸಿಂಪ್ಲಿಫಿಕೇಶನ್ 2 power minus 1 whole power minus 1 the number will be ಅಂತ ಇದೆ. 2 ಘಾತ ಮೈನಸ್ 1 ಹೋಲ್ ಘಾತ ಮೈನಸ್ 1 ಅನ್ನು ಸಂಕ್ಷೇಪಿಸಿದಾಗ ಬರುವ ಸಂಖ್ಯೆ ಯಾವ ಸಂಖ್ಯೆ ಆಗಿರುತ್ತೆ ಅಂತ ಕೇಳಿದಾನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಆ ಸಂಖ್ಯೆ ಪ್ರೈಮ್ ನಂಬರ್ ಅಂದರೆ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ, ಅಥವಾ ಈವನ್ ನಂಬರ್ ಅಂದರೆ ಕನ್ನಡದಲ್ಲಿ ಅದನ್ನ ಸಮ ಸಂಖ್ಯೆ ಅಂತ ಕರಿತೀವಿ. ಮಲ್ಟಿಪಲ್ ಆಫ್ 2 ಅಂದರೆ 2ರ ಅಪವರ್ತ್ಯ ಅಂದರೆ 2ರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಅಂತ ಕರಿತೀವಿ. ಹಾಗೆ ಆಡ್ ನಂಬರ್ ಅಂದರೆ ಬೆಸ ಸಂಖ್ಯೆ ಅಂತ ಆಪ್ಷನ್ಸ್ ಅಲ್ಲಿ ಇರ್ತವೆ. ಸಮ ಸಂಖ್ಯೆ, ಬೆಸ ಸಂಖ್ಯೆ ಆಗಿರುತ್ತೆ ಅದು ಅಂತ. ಹಾಗಾದ್ರೆ ಇವಿಷ್ಟು ಆಪ್ಷನ್ ಅಲ್ಲಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳೋದಾದ್ರೆ ಅಲ್ಲಿ ಕೊಟ್ಟಿರೋದು ವೆರಿ ಸಿಂಪಲ್ ನೋಡ್ರಿ. 2 power minus 1 ಹೋಲ್ ಪವರ್ ಮೈನಸ್ 1 ಇದ್ದಾಗ, 2 ಘಾತಗಳು ಇದ್ದಾಗ, 2 ಪವರ್ಸ್ ಇದ್ದಾಗ, 2 ಪವರ್ಸನ್ನು ಏನು ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವುದೇ ಒಂದು ಆಧಾರ ಸಂಖ್ಯೆ ಮೇಲ್ಗಡೆ 2 ಪವರ್ಸ್ 2 ಘಾತಗಳನ್ನು ಕೊಟ್ಟಾಗ ಆ ಆಧಾರ ಸಂಖ್ಯೆನ ಆಸ್ ಇಟ್ ಈಸ್ ಬರ್ಕೊಂಡು ಇವೆರಡು ಪವರ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಬರುತ್ತೆ. 2ರ ಘಾತ 1 ಅಂದರೆ ಅದು 2ನ್ನ ಒಂದ್ಸಲ ಬರ್ಕೊಂಡ್ರೆ ಅದು 2 ಬರುತ್ತೆ ಅಂತ ಅರ್ಥ. ಹಾಗಾದ್ರೆ ಈ ಬಂದಿರೋ 2 ಅನ್ನೋದು ಯಾವ ಸಂಖ್ಯೆ ಅಂತ ಕೇಳಿದರೆ, 2 ಅನ್ನೋದು ಎಂಥ ಸಂಖ್ಯೆ ಅಂದರೆ 2 ಅವಿಭಾಜ್ಯ ಸಂಖ್ಯೆ. ಹೌದು, 100% ಕರೆಕ್ಟ್. ಅವಿಭಾಜ್ಯ ಸಂಖ್ಯೆಗಳಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋ 2, 3, 5, 7, 11, 13 ಅಂಡ್ ಸೋ ಆನ್ ಅಂತ ಬರಿತೀವಲ್ಲ, 2 ಅನ್ನೋದು ಅವಿಭಾಜ್ಯ ಸಂಖ್ಯೆ. ರೈಟ್, ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಆಮೇಲೆ 2 ಅನ್ನೋದು ಸಮ ಸಂಖ್ಯೆನೂ ಹೌದು, 2 ಅನ್ನೋದು ಸಮ ಸಂಖ್ಯೆನೂ ಹೌದು, ಸೆಕೆಂಡ್ ಆಪ್ಷನ್ ಕರೆಕ್ಟೇ. ಆಮೇಲೆ ಇಲ್ಲಿ ಬಂದಿರೋ 2 ಅನ್ನೋದು 2ರ ಅಪವರ್ತ್ಯ ಅಂದರೆ 2ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಅಂದರೆ 2ರ ಮಗ್ಗಿಯಲ್ಲ 2 ಬರುತ್ತೆ ಅಂದರೆ ಅದು ಕೂಡ ಹೌದೇ. ಆದರೆ 2 ಅನ್ನೋದು ಬೆಸ ಸಂಖ್ಯೆ ಅಲ್ಲ, ಇದು ರಾಂಗ್. ಹಾಗಾದ್ರೆ ಆಪ್ಷನ್ A ಕರೆಕ್ಟ್, B ಕರೆಕ್ಟ್, C ಕರೆಕ್ಟ್. ಅಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನೋಡೋದಾದ್ರೆ ABC 3 ಸರಿಯಾಗಿದ್ದಾವೆ ಅಂತ. ABC ಅನ್ನೋದು ಆಪ್ಷನ್ 3rd ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಕ್ಲಿಯರಾ? 2ರ ಘಾತ ಮೈನಸ್ 1 ಹೋಲ್ ಘಾತ ಮೈನಸ್ 1 ಅಂದರೆ ಫೈನಲಿ 2 ಬರುತ್ತೆ. ಆ 2 ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಸರಿನೇ, ಸಮ ಸಂಖ್ಯೆನೂ ಹೌದು. 2 ಅನ್ನೋದು 2ರ ಅಪವರ್ತ್ಯನೂ ಕೂಡ ಸರಿಯಾಗಿರೋದ್ರಿಂದ ABCನೂ 3 ಸರಿ ಇದೆ. ಆಪ್ಷನ್ 3rd ಒನ್ ಇದಕ್ಕೆ ಸರಿ ಉತ್ತರ ಅಂತ ಹೇಳ್ಬೋದು. ಕ್ಲಿಯರಾ? ಈ ಕ್ವಶನ್ ಆದಮೇಲೆ ಮುಂದಿನ ಪ್ರಶ್ನೆ ಬರೋಣ. ಏನಿದೆ ಅಂತ ನೋಡ್ತಾ ಬನ್ನಿ. ವಿಚ್ ಈಸ್ ಆನ್ ಕರೆಕ್ಟ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಈ 4 ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಈ ಥರ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ ನಿಮ್ಮ TET ಪರೀಕ್ಷೆಗಳಲ್ಲಿ. ನೋಡ್ರಿ,
ಎ ಕಾಂಪೋಸಿಟ್ ನಂಬರ್ ಮೇ ಬಿ ಆಡ್ ನಂಬರ್ ಅಂತ ಇದೆ. ಕಾಂಪೋಸಿಟ್ ನಂಬರ್ ಮೇ ಬಿ ಆಡ್ ನಂಬರ್ ಅಂದರೆ ಸಂಯುಕ್ತ ಸಂಖ್ಯೆ ಬೆಸ ಸಂಖ್ಯೆ ಆಗಿರ್ಬೋದಾ ಅಂದರೆ ನೋಡ್ರಿ, ಸಂಯುಕ್ತ ಸಂಖ್ಯೆಗಳು ಯಾವ್ಯಾವು ಅಂದ್ರೆ ಬೇರೆ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್, ಸಚ್ ನಂಬರ್ಸ್ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಬೇರೆ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳು ಯಾವಿರ್ತಾವಲ್ಲ ಅವೆಲ್ಲ ಸಂಯುಕ್ತ ಸಂಖ್ಯೆಗಳಂತ ಸಿಂಪಲ್ ಆಗಿ ಹೇಳ್ಬೋದು. ಹಾಗಾದ್ರೆ ಬೇರೆ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥವು 4 ಅನ್ನೋದು ಭಾಗ ಆಗುತ್ತೆ, 6 ಅನ್ನೋದು ಭಾಗ ಆಗುತ್ತೆ, 8 ಅನ್ನೋದು ಭಾಗ ಆಗುತ್ತೆ, 9 ಅನ್ನೋದು ಭಾಗ ಆಗುತ್ತೆ, 10 ಅನ್ನೋದು ಭಾಗ ಆಗುತ್ತೆ, 12 ಡಿವೈಡ್ ಆಗುತ್ತೆ, 14 ಡಿವೈಡ್ ಆಗುತ್ತೆ, 15 ಡಿವೈಡ್ ಆಗುತ್ತೆ, 16 ಆಗುತ್ತೆ, 18 ಆಗುತ್ತೆ. ಆಮೇಲೆ 20 ಅನ್ನೋ ಸಂಖ್ಯೆನೂ ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ, 21 ಆಗುತ್ತೆ, 22 ಭಾಗ ಆಗುತ್ತೆ, 24 ಭಾಗ ಆಗುತ್ತೆ, 25 ಡಿವೈಡ್ ಆಗುತ್ತೆ ಅಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ಬೋದು. ಸೊ ಆ ಸಂಯುಕ್ತ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆ ಇದಾವ ಅಂತ ಕೇಳಿದ್ದಾನೆ. ಇವೆಲ್ಲ ಸಂಯುಕ್ತ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆ ಇದೆ, 9 ಇದೆ, 15 ಇದೆ, ಆಮೇಲೆ 25 ಇದೆ, 21 ಇದೆ, ಬೆಸ ಸಂಖ್ಯೆಗಳು ಕೂಡ ಇದಾವೆ ಅಂತ. ಆ ಸಂಯುಕ್ತ ಸಂಖ್ಯೆ ಬೆಸ ಸಂಖ್ಯೆ ಆಗಿರ್ಬೋದು ಅಂದ್ರೆ ಆಗಿರ್ಬೋದು. ಹಾಗಾಗಿ ಮೊದಲನೇ ಆಪ್ಷನ್ ಸ್ಟೇಟ್ಮೆಂಟೇ ಸರಿ ಇದೆ. ಯಾವ ಹೇಳಿಕೆ ಸರಿ ಇದೆ ಅಂದರೆ ಮೊದಲನೇದೇ ಸರಿ ಇದೆ ಅಂತ. ಇದು ಮೊದಲನೇದೇ ಸರಿ ಅಂತ ನಾವು ಹೇಳಿದಾದ್ಮೇಲೆ ಈ 3 ರಾಂಗ್ ಇರ್ಬೇಕು. ಚೆಕ್ ಮಾಡಿ ನೋಡೋಣ. ಇವನ್ ನಂಬರ್ ಡಸ್ ನಾಟ್, ಇವನ್ ಪ್ರೈಮ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇದೆ. ಸಮಸಂಖ್ಯೆ ಆಗಿರುವ ಅವಿಭಾಜ್ಯ ಸಂಖ್ಯೆನೇ ಇಲ್ಲ ಅಂತ ಹೇಳಿದಾನೆ. ಆದರೆ ಇದೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಂದ್ರೆ 2, 3, 5, 7. ಅವಿಭಾಜ್ಯ ಸಂಖ್ಯೆ ಅಂದರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರುವ ಸಂಖ್ಯೆಗಳು. 2, 3, 5, 7, 11, 13 ಇವೆಲ್ಲ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಇವನ್ ಪ್ರೈಮ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂದರೆ ಸಮಸಂಖ್ಯೆ ಆಗಿರೋ ಅವಿಭಾಜ್ಯ ಸಂಖ್ಯೆನೇ ಇರಲ್ಲ ಅಂತೇಳಿದಾನೆ. ಬಟ್ ಇಲ್ಲಿ ಸಮಸಂಖ್ಯೆ ಆಗಿರೋ ಅವಿಭಾಜ್ಯ ಸಂಖ್ಯೆ ಇದೆ, ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ರಾಂಗ್. ಇರುವುದಿಲ್ಲ ಅಂತ ಇದೆ, ಬಟ್ ಅವಿಭಾಜ್ಯ ಸಂಖ್ಯೆ ಸಮಸಂಖ್ಯೆ ಇದೆ, ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಸಮ್ ಆಫ್ 2 ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಎ ಪ್ರೈಮ್ ನಂಬರ್ ಅಂತಿದೆ. 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಯಾವಾಗಲೂ ಅವಿಭಾಜ್ಯ ಸಂಖ್ಯೆನೇ ಬರುತ್ತೆ ಅಂತೇಳಿದಾನೆ. ಇಲ್ಲಿ 2 + 3 ಇವೆರಡು ಅವಿಭಾಜ್ಯ ಸಂಖ್ಯೆ ಕೂಡಿದಾಗ ಮೊತ್ತ 5 ಬರುತ್ತಲ್ಲ, ಇದು ಕೂಡ ಅವಿಭಾಜ್ಯ ಸಂಖ್ಯೆ, ರೈಟ್ ಅನ್ಬೋದು. ಬಟ್ ಯಾವಾಗಲೂ ಅದೇ ಆಗಿರುತ್ತಾ ಚೆಕ್ ಮಾಡಿ ನೋಡೋಣ. 3 ಮತ್ತು 5 ಅನ್ನೋ 2 ಅವಿಭಾಜ್ಯ ಸಂಖ್ಯೆ ಕೂಡಿದಾಗ 8 ಬರುತ್ತೆ. 8 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್. ಕೆಲವೊಂದರಲ್ಲಿ 2 ಅವಿಭಾಜ್ಯ ಸಂಖ್ಯೆ ಕೂಡಿದಾಗ 5 ಬರುತ್ತೆ, ಕೆಲವೊಂದರಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅವಿಭಾಜ್ಯ ಸಂಖ್ಯೆನ ಬರ್ಬೋದು, ಆದರೆ ಎಲ್ಲ ಟೈಮಲ್ಲೂ ಬರಲ್ಲ. ಯಾಕಂದರೆ ಇವೆರಡು ಅವಿಭಾಜ್ಯ ಸಂಖ್ಯೆ ಕೂಡಿದಾಗ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಸಂಯುಕ್ತ ಸಂಖ್ಯೆ ಬರೋ ಸಾಧ್ಯತೆಯೂ ಕೂಡ ಇರೋದ್ರಿಂದ ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅವಿಭಾಜ್ಯ ಸಂಖ್ಯೆನಾಗಿರಲ್ಲ, ಬೇರೆ ಸಂಯುಕ್ತ ಸಂಖ್ಯೆನೂ ಕೂಡ ಬರೋ ಸಾಧ್ಯತೆ ಇರೋದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಅಂತ ಹೇಳ್ತೀವಿ. ಓಕೆನಾ. ಸೊ ಲೀಸ್ಟ್ ಪ್ರೈಮ್ ನಂಬರ್ ಈಸ್ 1. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 1 ಅಂತ ಹೇಳಿದಾನೆ. 1 ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. 1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ ಅಂತ ಕರಿತೀವಿ. 1 ಅನ್ನೋದನ್ನ ನಾವು ವಿಶ್ವ ಸ್ಥಿರಾಂಕ ಸಂಖ್ಯೆ, ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಕರೆಯೋದ್ರಿಂದ 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದಕ್ಕೋಸ್ಕರ 1 ಅನ್ನೋದು ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿರೋದ್ರಿಂದ ಅದು ರಾಂಗ್ ಅಂತ ಹೇಳ್ತೀವಿ. ಈ 3 ರಾಂಗ್ ಅಂತ ಗೊತ್ತಾಯ್ತಾ, ಕ್ಲಾರಿಟಿ ಕೊಟ್ಟಿದ್ದೇನೆ. ಹಾಗಾದ್ರೆ ಸರಿಯಾದ ಹೇಳಿಕೆ ಫಸ್ಟ್ ಆಪ್ಷನ್ ಸರಿ ಇರುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಡಿಫರೆನ್ಸ್ ಬಿಟ್ವೀನ್ ದ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್ ಈಸ್ 360 ಡಿಗ್ರಿ. ದ ನಂಬರ್ ಆಫ್ ಸೈಡ್ಸ್ ಇನ್ ದ ಪಾಲಿಗನ್ ಈಸ್ ಅಂತ ಕೊಟ್ಟಿದ್ದಾನೆ. ದ ನಂಬರ್ ಆಫ್ ಸೈಡ್ಸ್ ಇನ್ ದ ಪಾಲಿಗನ್ ಈಸ್ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಒಂದು ಪಾಲಿಗನ್ ಅಂದ್ರೆ ಬಹುಭುಜಾಕೃತಿಯ. ಬಹುಭುಜಾಕೃತಿಯಲ್ಲಿ ಅಲ್ಲಿ ಎಸ್ಪೆಷಲಿ ರೆಗ್ಯುಲರ್ ಪಾಲಿಗನ್ ಅಂತ ಹೇಳಿದಾನೆ ಅನ್ಸುತ್ತೆ. ರೆಗ್ಯುಲರ್ ಪಾಲಿಗನ್ ಅಂದ್ರೆ ಕನ್ನಡದಲ್ಲಿ ನಿಯಮಿತ ಬಹುಭುಜಾಕೃತಿ. ಆ ರೆಗ್ಯುಲರ್ ಪದ ಯಾಕೆ ಯೂಸ್ ಮಾಡ್ತಾನೆ ಅಂದ್ರೆ ಆ ಬಹುಭುಜಾಕೃತಿಯ ಎಲ್ಲಾ ಬಾಹುಗಳ ಅಳತೆ ಸಮವಾಗಿದ್ರೆ ಅದನ್ನ ರೆಗ್ಯುಲರ್ ಪಾಲಿಗನ್ ಅಂತ ಕರಿತೀನಿ. ಇಲ್ಲಿ 1, 2, 3, 4, 5, 6, 7, 8 ಸೈಡ್ಸ್ ಇದಾವೆ. ಇದು ಅಷ್ಟಭುಜಾಕೃತಿ. ಈ ತರ ಯಾವ್ದಾದ್ರು ಒಂದು ರೆಗ್ಯುಲರ್ ಪಾಲಿಗನ್ ಸೊ ಬಹುಭುಜಾಕೃತಿ ಕೊಟ್ಟು ಅದರ ಒಳಕೋನಗಳ ವ್ಯತ್ಯಾಸ, ಹೊರಕೋನ ಮತ್ತು ಒಳಕೋನಗಳ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್ ಹಿಂಗೆ ಒಂದು ಲೈನ್ ಡ್ರಾ ಮಾಡ್ತಾ ಇದೀನಿ ಅಂದ್ರೆ ಸೊ ಇದು ಬಹುಭುಜಾಕೃತಿಯ ಎಕ್ಸ್ಟೀರಿಯರ್ ಆಂಗಲ್, ಇದು ಇಂಟೀರಿಯರ್ ಆಂಗಲ್. ಸೊ ಈ ಎರಡು, ಒಂದು ಹೊರಕೋನ ಒಂದು ಒಳಕೋನಗಳ ವ್ಯತ್ಯಾಸ 60 ಡಿಗ್ರಿ ಕೊಟ್ಟಿದ್ದಾನೆ ಅಂತ. ಹಾಗಾದ್ರೆ ಆ ಪಾಲಿಗನಲ್ಲಿ ಎಷ್ಟು ಸೈಡ್ಸ್ ಇರ್ತವೆ, ನಂಬರ್ ಆಫ್ ಸೈಡ್ಸ್ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಪಾಯಿಂಟು, ಮೊದಲನೇ ಪಾಯಿಂಟ್ ನಿಮಗೆ ಗೊತ್ತಿರಲಿ, ನಿಯಮಿತ ಬಹುಭುಜಾಕೃತಿಯ
ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಮೊತ್ತ, ಎಲ್ಲ ಹೊರಕೋನಗಳ ಮೊತ್ತ, ಯಾವ್ದಾದ್ರು ಬಹುಭುಜಾಕೃತಿಯಲ್ಲಿ ಇರ್ಬೋದು, ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಅದೇ ನಿಯಮಿತ ಬಹುಭುಜಾಕೃತಿಯಲ್ಲಿ ಎಲ್ಲ ಹೊರಕೋನಗಳು ಸಮವಾಗಿರುತ್ತವೆ, ಎಲ್ಲ ಹೊರಕೋನಗಳು ಸಮವಾಗಿರುತ್ತವೆ ಅಂತ ಈ ಪಾಯಿಂಟು ನಿಮಗೆ ಇದರ ನಾಲೆಡ್ಜ್ ಇತ್ತು ಅಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು ಈಸಿ. ನೋಡ್ರಿ, ಇವೆರಡು ಪಾಯಿಂಟ್ ಗೊತ್ತಿರಬೇಕು. ನಿಯಮಿತ ಬಹುಭುಜಾಕೃತಿಯಲ್ಲಿ ಬರೋ ಎಲ್ಲ ಹೊರಕೋನಗಳು, ಈ ಥರ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಎಷ್ಟೇ ಇರಲಿ, ಈ ಥರ ಎಲ್ಲ ಹೊರಕೋನಗಳನ್ನು ನಾವು ಕೂಡಿದಾಗ ಅವೆಲ್ಲ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ ಟೋಟಲ್ ಎಲ್ಲ ಕೂಡಿದಾಗ 360 ಡಿಗ್ರಿ ಬರುತ್ತೆ. ಆಮೇಲೆ ಎಲ್ಲ ಹೊರಕೋನಗಳು ಅಳತೆಯಲ್ಲಿ ಏನಾಗಿರ್ತವೆ ಅಂದರೆ ಸಮವಾಗಿರ್ತವೆ, ಪ್ರತಿಯೊಂದು ಹೊರಕೋನಗಳು ಅಳತೆಯಲ್ಲಿ ಸಮವಾಗಿರ್ತವೆ ಅಂತ. ಅದು ಎಸ್ಪೆಷಲಿ ನಿಯಮಿತ ರೆಗ್ಯುಲರ್ ಪಾಲಿಗನ್ಸಲ್ಲಿ ಮಾತ್ರ. ಬಟ್ ಈ ಪ್ರಶ್ನೆಯಲ್ಲಿ ಆಮೇಲೆ ಇನ್ನೊಂದು ಪಾಯಿಂಟು, ಇದು ಒಳಕೋನ, ಇದು ಹೊರಕೋನ, ಇದು ಇಂಟೀರಿಯರ್ ಆ್ಯಂಗಲ್, ಇದು ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಒಂದು ಒಳಕೋನ ಮತ್ತೊಂದು ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ 180 ಡಿಗ್ರಿ ಇರುತ್ತೆ. ಮೊತ್ತ ಅಂದರೆ ನೋಡ್ರಿ, ಒಂದು ಇಂಟೀರಿಯರ್ ಆ್ಯಂಗಲ್, ಐ ಅಂದರೆ ಇಂಟೀರಿಯರ್ ಆ್ಯಂಗಲ್, ಆಮೇಲೆ ಇ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್. ಒಂದು ಒಳಕೋನ ಮತ್ತು ಒಂದು ಹೊರಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಇದು ಇಂಟೀರಿಯರ್ ಆ್ಯಂಗಲ್ ಐ, ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಇ ಆದರೆ ಒಂದು ಒಳಕೋನ ಮತ್ತೊಂದು ಹೊರಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮ ಇರುತ್ತೆ ಅಂತ ಈ ಪಾಯಿಂಟ್ ಗೊತ್ತಿರಬೇಕು. ಅದರಲ್ಲಿ ಪ್ರಶ್ನೆಯಲ್ಲಿ ಒಳ ಮತ್ತು ಹೊರಕೋನಗಳ ವ್ಯತ್ಯಾಸ 60 ಡಿಗ್ರಿ ಕೊಟ್ಟಿದ್ದಾನೆ ಅಂದರೆ ಐ ಅಂದರೆ ಒಳಕೋನ, ಇ ಅಂದರೆ ಹೊರಕೋನ, ಇವುಗಳ ವ್ಯತ್ಯಾಸ ಅಂದರೆ ಕಳೆದಾಗ 60 ಡಿಗ್ರಿ ಬರ್ತಾ ಇದೆ ಅಂತ, ಕಳೆದಾಗ 60 ಡಿಗ್ರಿ ಬರ್ತಾ ಇದೆ ಅಂತ. ಸೇವಾ ನಾವೇನು ಕಂಡುಹಿಡಿಯೋಣ ಅಂದರೆ ಈ ನಿಯಮಿತ ಬಹುಭುಜಾಕೃತಿಯ ಹೊರಕೋನ ಕಂಡುಹಿಡ್ಕೊಂಡ್ರೆ ನಮಗೆ ಆನ್ಸರ್ ಈಸಿ ಆಗುತ್ತೆ. ಹೊರಕೋನ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಕಂಡುಹಿಡ್ಕೊಳ್ಳೋಣ. ಸೊ ಹೊರಕೋನ ಎಷ್ಟಿದೆ ಅಂತ ಎಕ್ಸ್ಟೀರಿಯರ್ ಆ್ಯಂಗಲ್ ಕಂಡುಹಿಡ್ಕೊಳ್ಳೋದಾದ್ರೆ ನೋಡ್ರಿ, ಆ ನಿಯಮಿತ ಬಹುಭುಜಾಕೃತಿಯ ಹೊರಕೋನ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನೋಡ್ರಿ, ಹೊರಕೋನ ಅಂದರೆ ಇ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ, ಇಲ್ಲಿ ಐ ಪ್ಲಸ್ ಸಿ ಇದೆ, ಐ ಮೈನಸ್ ಸಿ ಇದ್ದಾಗ ಇ ಬೇಕು ಅಂದರೆ ಈ ಎರಡನೇ ಅಕ್ಷರ ಬೇಕಂದ್ರೆ ವೆರಿ ಸಿಂಪಲ್, ಇವೆರಡು ಕಳಿಬೇಕು. 180ರಲ್ಲಿ 60ನ್ನ ಮೈನಸ್ ಮಾಡಿರಿ, 120 ಬರುತ್ತೆ. ಇವೆರಡರದ ಡಿಫ್ರೆನ್ಸ್ 120 ಬರುತ್ತಲ್ಲ, ಅಂಡ್ ಡಿವೈಡ್ ಬೈ 2 ಮಾಡಿರಿ, 120ರ ಅರ್ಧ ಅಂದರೆ 60 ಡಿಗ್ರಿ ಬರುತ್ತೆ. ಅಂದರೆ ಪ್ರತಿಯೊಂದು ಹೊರಕೋನ 60 ಡಿಗ್ರಿ ಇರುತ್ತೆ ಅಂತ. ಟೋಟಲ್ ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಇದೆಯಲ್ಲ, ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಇದ್ದು ಪ್ರತಿಯೊಂದು ಹೊರಕೋನ 60 ಡಿಗ್ರಿ ಇದೆ. ಸೊ ಹಾಗಾಗಿ ಈ 360 ಡಿಗ್ರಿಯನ್ನು ಈ ಪ್ರತಿಯೊಂದು ಹೊರಕೋನ 60 ಡಿಗ್ರಿಯಿಂದ ಡಿವೈಡ್ ಮಾಡಿರಿ, 61 66 360 ಕ್ಯಾನ್ಸಲ್ ಆಗಿ 6 ಬರುತ್ತಲ್ಲ, ಆ ಬಹುಭುಜಾಕೃತಿಯಲ್ಲಿ 6 ಬಾಹುಗಳು ಇರ್ತವೆ ಅಂತ. ನಾನು ಇಲ್ಲಿ 8 ಬರೆದು ಬಿಟ್ಟಿದ್ದೀನಿ. ಸೊ ಆ ಬಹುಭುಜಾಕೃತಿಯಲ್ಲಿ ಇರೋದೆಷ್ಟು 6 ಬಾಹುಗಳು ಇರ್ತವೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಷಡ್ಭುಜಾಕೃತಿ ಅಂತ ಕರಿತೀವಿ, ಎಕ್ಸಾಗಾನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು 6 ಇದ್ದಾವೆ. ಫಸ್ಟ್ ಆಪ್ಷನ್ ಕರೆಕ್ಟ್. ಇವೆಲ್ಲ ಕಾನ್ಸೆಪ್ಟ್ಗಳು ನೀವು ಮ್ಯಾಥ್ಸಲ್ಲಿ ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಕಲ್ತಿದ್ದೆ ಆದರೆ ಈ ಥರ ಲೆಕ್ಕಗಳು ಮಾಡಲಿಕ್ಕೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ 4th ಕ್ವಶನ್ ಬರೋಣ. ದ ನಂಬರ್ ಆಫ್ ಪಾಯಿಂಟ್ಸ್ ಪ್ರೆಸೆಂಟ್ ಆನ್ ಎ ಸ್ಟ್ರೈಟ್ ಲೈನ್ ಈಸ್. ಒಂದು ಸರಳ ರೇಖೆಯಲ್ಲಿನ ಬಿಂದುಗಳ ಸಂಖ್ಯೆ ಎಷ್ಟು ಅಂದರೆ ವೆರಿ ಸಿಂಪಲ್. ನೋಡ್ರಿ, ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ ಅಂದರೆ ಒಂದು ಸ್ಟ್ರೈಟ್ ಲೈನ್ ಆಗುತ್ತಂದ್ರೆ ಇಲ್ಲಿ ಸಾವಿರಾರು ಲಕ್ಷಾಂತರ ಬಿಂದುಗಳು ಸೇರ್ಕೊಂಡು ಒಂದು ಸರಳ ರೇಖೆ ಆಗಿರುತ್ತೆ. ಹಾಗಾಗಿ ಸರಳ ರೇಖೆಯಲ್ಲಿನ ಬಿಂದುಗಳ ಸಂಖ್ಯೆ ಎಷ್ಟು ಅಂದರೆ ಅವು ಎಣಿಸೋಕ್ಕೆ ಆಗಲ್ಲ, ಇನ್ಫೈನೈಟ್, ಅನಂತ ಬಿಂದುಗಳಿರ್ತವೆ. ಇನ್ಫೈನೈಟ್ ಅಂತ ಇದೆಯಲ್ಲ, ಆಪ್ಷನ್ 3 ಇದು ಸರಿ ಉತ್ತರ ಅಂತ ಹೇಳ್ಬೇಕು. ಒಂದು ಸರಳ ರೇಖೆಯಲ್ಲಿ ಲಕ್ಷಾಂತರ ಬಿಂದುಗಳು, ಕೋಟ್ಯಾಂತರ ಬಿಂದುಗಳು ಸೇರಿ ಒಂದು ಸರಳ ರೇಖೆ ಆಗಿರುತ್ತೆ. ಸೊ ಅನೇಕ ಬಿಂದುಗಳ ಪಥವನ್ನು ನಾವು ಸರಳ ರೇಖೆ ಅಂತ ಕರೆಯೋದ್ರಿಂದ ಸರಳ ರೇಖೆಯಲ್ಲಿನ ಬಿಂದುಗಳ ಸಂಖ್ಯೆ ಎಷ್ಟಂದ್ರೆ ಅನಂತ ಬಿಂದುಗಳು ಇರ್ತವೆ. ಇನ್ಫೈನೈಟ್ ಅಂತ ಆಪ್ಷನ್ ಇದೆಯಲ್ಲ, ಅದು ಸರಿ ಉತ್ತರ ಅಂತ ಕರಿತೀವಿ. ಗೊತ್ತಾಯ್ತಾ ಈ 4th ಕ್ವಶನ್ಗೆ ಆನ್ಸರು. ನೆಕ್ಸ್ಟ್ ಬರೋಣ 5th ಕ್ವಶನ್. ಯೂನಿಟ್ ಡಿಜಿಟ್ ಆಫ್ ದ ಮಲ್ಟಿಪ್ಲಿಕೇಶನ್ ಆಫ್ 2153 ಹೋಲ್ ಪವರ್ 167 ಅಂತ ಇದೆ. 2153ನ್ನ 167 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿದಾಗ ಅದರ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಬರುತ್ತೆ ಅಂತ.
ನಾವು 2153 ಅನ್ನೋ ಸಂಖ್ಯೆಯನ್ನು ನಾವು ಒಂದು 3 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡೋದೇ ಕಷ್ಟ ಆಗುತ್ತೆ ಅಂತ 167 ಸಲ ಹಾಕೊಂಡು ಗುಣಿಸಿ ಅದರ ಗುಣಲಬ್ಧದಲ್ಲಿ ಬರೋ ಬಿಡಿ ಸ್ಥಾನ ಅಂಕೆ ಕಂಡುಹಿಡಿಯಬೇಕಂದ್ರೆ ಒಂದಿನ ಟೈಮ್ ಕೊಟ್ಟರು ಫುಲ್ ಆಗಲ್ಲ ನಮಗೆ. ಸೊ ಆದರೂ ಕೂಡ ಈ ಕ್ವಶನಿಗೆ ನಾವು ಸಿಂಪಲಾಗಿ ಆನ್ಸರ್ ಮಾಡೋದು ಕಲಿಬೇಕು ಅಂದರೆ ನೋಡ್ರಿ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ಫಸ್ಟ್ ಅರ್ಥ ಮಾಡ್ಕೊಂಡ್ರಿ. ಇದು ಬೇಸ್ ನಂಬರ್ ಅಂತ ಕರಿತೀವಿ, ಆಧಾರ ಸಂಖ್ಯೆ. ಈ ಆಧಾರ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇದ್ದಾಗ ಈ ಘಾತ ಸಂಖ್ಯೆ ಅದು ಎಷ್ಟೇ ಇರಲಿ ಅದನ್ನು ನೀವು 4ರಿಂದ ಭಾಗಿಸ್ಬೇಕು. ಸೊ 2153 ಕೊಟ್ಟು ಇದರ ಘಾತ 167 ಕೊಟ್ಟಿನಲ್ಲ, ಇದು ಬೇಸ್ ನಂಬರ್, ಇದು ಆಧಾರ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ 3 ಇದ್ದಾಗ ಈ ಘಾತ ಸಂಖ್ಯೆ 167ನ್ನ ನೀವು 4ಇಂದ ಡಿವೈಡ್ ಮಾಡ್ಕೋಬೇಕು. 4ರಿಂದ ಡಿವೈಡ್ ಮಾಡ್ಕೊಂಡ್ರೆ 4 4 16, ಶೇಷ 0 ಬರುತ್ತೆ. 7 ಕೆಳಗಿಳಿಸ್ಕೊಳ್ರಿ, 4 1 4, 7 4 ಕಳೆದ್ರೆ 3 ಉಳಿಯುತ್ತೆ. ಪಾಯಿಂಟ್ ಕಟ್ ಡಿವೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ, 4ಕ್ಕಿಂತ ಇದು ಚಿಕ್ಕದು ಬಂದಿದೆ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೀವು. ಸೊ ಇಲ್ಲಿ 2153 ಘಾತ 167 ಇದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದ್ದಾಗ ಈ ಘಾತ ಸಂಖ್ಯೆಯನ್ನು ನಾವು 4ರಿಂದ ಡಿವೈಡ್ ಮಾಡಿದ್ರೆ ಶೇಷ ರಿಮೈಂಡರ್ 3 ಬಂತಲ್ಲ. ನಮಗೆ ಬಿಡಿ ಸ್ಥಾನದ ಅಂಕೆ ಅಂತ ಕೇಳಿದಾಗ 2153ರಲ್ಲಿ ಬಿಡಿ ಸ್ಥಾನದ ಅಂಕೆ ಮಾತ್ರ ಬರ್ಕೊಂಡ್ರೆ ಸಾಕು. ಬಿಡಿ ಸ್ಥಾನದ ಅಂಕೆ 3 ಇದೆ. ಈ 3ರ ಘಾತ ಇಲ್ಲಿ ಉಳಿದಿರೋ ಶೇಷ ಬರೀಬೇಕು 3. 3ನ್ನು 3 ಸಲ ಬರ್ಕೊಂಡು ಗುಣಿಸಿದ್ರೆ 3 × 3 9, 9 3 27 ಬರುತ್ತಲ್ಲ. ಇದರಲ್ಲಿ ಬಿಡಿ ಸ್ಥಾನದ ಅಂಕೆ 7 ಇರೋದ್ರಿಂದ ಇದರ ಫೈನಲ್ ಆನ್ಸರಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 7 ಬರುತ್ತೆ ಅಂತ ಅರ್ಥ. ಸೊ ಇಲ್ಲಿ 7 ಅನ್ನೋದು ಮೊದಲನೇ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಹಾಗಾದರೆ ಇದು 3 ಇದ್ದಾಗ 4ರಿಂದನೇ ಭಾಗಿಸ್ಬೇಕಾ ಅಥವಾ ಯಾವುದೇ ಅಂಕೆ ಇದ್ರೂ 4ರಿಂದನೇ ಭಾಗಿಸ್ಬೇಕಾ ಅಂದರೆ, ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಕ್ಲಾಸಸ್ ಮಾಡಿದ್ದೀವಿ ಟಾಪಿಕ್ ವೈಸು. ಅದರಲ್ಲಿ ಈ ಥರ ಕಾನ್ಸೆಪ್ಟ್ಗಳಿಗೆ ಯಾವ ಅಂಕೆ ಇದ್ದಾಗ ಎಷ್ಟರಿಂದ ಭಾಗಿಸ್ಬೇಕು, ಯಾವ ಥರ ಮಾಡ್ಬೇಕಂತ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಬಟ್ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಡಲಿಕ್ಕೆ ಟೈಮ್ ಭಾಳ ಕನ್ಸ್ಯೂಮ್ ಆಗುತ್ತೆ. ಸೊ ಈ ಸಿಂಪಲಾಗಿ ಸಾಲ್ವ್ ಮಾಡೋ ಮೆಥಡ್ ಅಂತ ನಿಮಗಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. If we increased 20% in numerator and 25% in denominator of a fraction, then it is 3/5. Then the original fraction is ಅಂತ ಕೇಳಿದ್ದೀನಿ. ಯಾವುದೋ ಒಂದು ಭಿನ್ನ ರಾಶಿ ಇದೆ, ಅಂಶ ಮತ್ತು ಛೇದವನ್ನು ಒಳಗೊಂಡಿರೋ ಸಂಖ್ಯೆನ ಭಿನ್ನ ರಾಶಿ ಅಂತ ಕರಿತೀವಲ್ಲ. ಆ ಭಿನ್ನ ರಾಶಿಯ ಅಂಶವನ್ನು ನ್ಯೂಮರೇಟರ್ನ 20% ಹೆಚ್ಚು ಮಾಡಿದ್ದಾನೆ. ಛೇದವನ್ನು ಅಂದರೆ ಡಿನಾಮಿನೇಟರ್ನ 25% ಇನ್ಕ್ರೀಸ್ ಮಾಡಿದಾದಮೇಲೆ ಆ ಭಿನ್ನರಾಶಿ 3/5 ಆಗಿ ಚೇಂಜ್ ಆಗುತ್ತೆ. ಮೊದಲು ಏನಾಗಿರುತ್ತೆ, ನ್ಯೂಮರೇಟರ್ನ 20%, ಡಿನಾಮಿನೇಟರ್ನ 25% ಹೆಚ್ಚು ಮಾಡಿದಾಗ ಆ ಭಿನ್ನರಾಶಿ 3/5 ಆಗಿ ಚೇಂಜ್ ಆಗುತ್ತೆ. ಹಾಗಾದರೆ ಆ ಮೂಲ ಭಿನ್ನರಾಶಿ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ಸಿಂಪಲಾಗಿ ಆನ್ಸರ್ ಮಾಡ್ಬೇಕಂದ್ರೆ ಮೂಲ ಭಿನ್ನರಾಶಿ ಅಂಶ ಎಕ್ಸ್ ಛೇದ ವೈ ಅಂತ ತಗೊಳ್ಳೋಣ. x/y ಈಸ್ ದ ಒರಿಜಿನಲ್ ಫ್ರಾಕ್ಷನ್, ಮೂಲ ಭಿನ್ನರಾಶಿದು. ಈ ಮೂಲ ಭಿನ್ನರಾಶಿಯಲ್ಲಿ ಅಂಶ ಎಕ್ಸ್ ಇದೆ, ಛೇದ ವೈ ಇದೆ ಅಂದರೆ ಅಂಶವನ್ನು 20% ಹೆಚ್ಚಿಗೆ ಮಾಡ್ತೀವಿ. ಹೆಚ್ಚು ಮಾಡ್ತಾ ಇದೀವಿ ಅಂದರೆ ಸಿಂಪಲ್ ನೋಡ್ರಿ, 100ಕ್ಕೆ 20ನ ಕೂಡಿ ಬರ್ಕೊಳ್ರಿ 120 ಆಗುತ್ತೆ. ಛೇದವನ್ನು 25% ಹೆಚ್ಚು ಮಾಡ್ತಾ ಇದೀವಿ ಅಂದರೆ 100ಕ್ಕೆ 125 ಆಗುತ್ತೆ ಅಂತ ಅರ್ಥ. ಛೇದವನ್ನು 125 ಅಂತ ಬರ್ಕೊಂಡಾಗ ಅವಾಗ ಭಿನ್ನರಾಶಿ 3/5 ಆಗುತ್ತೆ ಅಂತ ಕೊಟ್ಟಿರೋದ್ರಿಂದ ಈಕ್ವಲ್ ಟು 3/5 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ x/y ಎಷ್ಟು ಅಂತ ಸಿಗುತ್ತೆ. ಸೊ ಒಂದು ಕೆಲಸ ಮಾಡಿರಿ, ಇದು x/y ಅಷ್ಟೇ ಬೇಕು ಮೂಲ ಭಿನ್ನರಾಶಿ ಅಂದರೆ. ಈ 120 ಡಿವೈಡ್ ಬೈ 125 ಅನ್ನೋದು ಈಕ್ವಲ್ ಇಂದ ರೈಟ್ ಸೈಡ್ ಬಂದರೆ ಉಲ್ಟಾ ಆಗುತ್ತೆ. 125 ಮೇಲ್ಗಡೆ ಬರುತ್ತೆ, 120 ಕೆಳಗಡೆ ಬರುತ್ತೆ. ಇವಾಗ ಸಿಂಪ್ಲಿಫೈ ಮಾಡಿರಿ, ಯಾವಾದರೂ ಕ್ಯಾನ್ಸಲ್ ಆಗ್ತಾವಂದ್ರೆ 3 1 3, 3 4 12, 0 ಪಕ್ಕ ಬರಿತೀನಿ. 5 1 5, 5 25 125 ಕ್ಯಾನ್ಸಲ್ ಆಗುತ್ತೆ. 5ರಿಂದ ಡಿವೈಡ್ ಮಾಡಿದ್ರೆ 25 ಬರುತ್ತೆ. ಮತ್ತು ಇದು 5 5 25, 5 8 40 ಕ್ಯಾನ್ಸಲ್ ಆಗಿ 1 × 5 ಅಂದರೆ ನ್ಯೂಮರೇಟರ್ 5 ಬರುತ್ತೆ. ಕೆಳಗಡೆ 1 × 8 ಅಂದರೆ ಡಿನಾಮಿನೇಟರ್ 8 ಬರುತ್ತೆ. ಅಂದರೆ ಮೂಲ ಭಿನ್ನರಾಶಿ 5/8 ಆಗಿರುತ್ತೆ. ಒರಿಜಿನಲ್ ಫ್ರಾಕ್ಷನ್ 5/8 ಆಗುತ್ತೆ. 5/8 ಅನ್ನೋದು ಲಾಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ, 4th ಆಪ್ಷನ್. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾ? ಗೊತ್ತಾಯ್ತಾ ಈ ಕ್ವಶನ್ಗೆ ಆನ್ಸರ್ ಮಾಡೋ ವಿಧಾನ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ದ ನಂಬರ್ಸ್ ಡಿವಿಸಿಬಲ್ ಬೈ 8 ಆರ್ ಅಂತ ಕೇಳಿದ್ದಾನೆ.
ಈ ಕೆಳಗಿನ ಯಾವ ಸಂಖ್ಯೆಗಳು 8ರಿಂದ ಭಾಗವಾಗುತ್ತವೆ ಅಂತ ಕೇಳಿದ್ದಾನೆ. ಇಲ್ಲಿ 4 ನಂಬರ್ಸ್ ಕೊಟ್ಟಿದ್ದಾನೆ. 5240 ಒಂದಿದೆ, 5220 ಅಂತ ಮತ್ತೊಂದಿದೆ, 97128 ಅಂತ ಇನ್ನೊಂದು ನಂಬರ್ ಇದೆ, 97124 ಅಂತ ಮತ್ತೊಂದು ಸಂಖ್ಯೆ ಇದೆ. ಇವು 4 ಸಂಖ್ಯೆಗಳಲ್ಲಿ 8ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು ಯಾವುದು? ವಿಚ್ ಆರ್ ದ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 8 ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಯಾವುದೇ ಸಂಖ್ಯೆ 8ರಿಂದ ಭಾಗ ಆಗ್ಬೇಕಂದ್ರೆ ಆ ಸಂಖ್ಯೆಯ ಕೊನೆಯ 3 ಅಂಕೆಗಳನ್ನು 8ರಿಂದ ಭಾಗಿಸಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ಮೊದಲನೇದು 5240 ಇದೆಯಲ್ಲ, ಕೊನೆಯ 3 ಅಂಕೆಗಳು 248ರಿಂದ ಭಾಗ ಆಗುತ್ತೆ ಅಂದ್ರೆ 100% ಆಗುತ್ತೆ. 8 3 24, 0 ಲಾಸ್ಟಿಗೆ ಬರ್ಕೊಂಡ್ರೆ ಈ 240 ಅನ್ನೋದು 8ರಿಂದ ಡಿವೈಡ್ ಆಗುತ್ತೆ ಅಂದ್ರೆ ಈ ಮೊದಲನೇ ಸಂಖ್ಯೆ 8ರಿಂದ ಡಿವೈಡ್ ಆಗುತ್ತೆ. ಯಾವುದೇ ಸಂಖ್ಯೆಯ ಕೊನೆಯ 3 ಅಂಕೆಗಳನ್ನು 8ರಿಂದ ಭಾಗಿಸಿ ನೋಡಿ, ಅದು 8ರಿಂದ ಡಿವೈಡ್ ಆಗ್ತು ಅಂದರೆ ಈ ಕಂಪ್ಲೀಟ್ ನಂಬರು ಕೂಡ 8ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಹಾಗಾದರೆ 5240 ಅನ್ನೋದು 8ರಿಂದ ಡಿವೈಡ್ ಆಗುತ್ತೆ. ಸೆಕೆಂಡ್ ನಂಬರ್ ನೋಡ್ರಿ ಏನಿದೆ ಅಂದರೆ 5220 ಇದೆ. ಈ ಕೊನೆಯ 3 ಅಂಕೆಗಳು 220 8ರಿಂದ ಭಾಗ ಆಗುತ್ತಾ ಅಂದರೆ ನೋಡ್ರಿ, ಇದು 8 2 16 ಬರಿಬೋದು. 22ರಾಗೆ 16 ಕಳೆದ್ರೆ ಇನ್ನು ಎಷ್ಟು ಉಳಿಯುತ್ತೆ? 6 ಉಳಿಯುತ್ತೆ, 60 ಆಗುತ್ತೆ. 60 ಅನ್ನೋದು 8 7 56 ಕ್ಯಾನ್ಸಲ್ ಆಗಿ 4 ಉಳಿಯುತ್ತೆ. ಪಾಯಿಂಟ್ ಗಟ್ಟಿ ಡಿವೈಡ್ ಮಾಡಬೇಕಾಗುತ್ತೆ. 220ರಿಂದ 220 ಅನ್ನೋದು 8ರಿಂದ ಕಂಪ್ಲೀಟ್ ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಎರಡನೇ ಸಂಖ್ಯೆ 8ರಿಂದ ಡಿವೈಡ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಮೂರನೇ ಸಂಖ್ಯೆ ನೋಡೋಣ. ಮೂರನೇ ಸಂಖ್ಯೆ 97128 ಇದೆಯಲ್ಲ, ಇದರ ಕೊನೆಯ 3 ಅಂಕೆಗಳು 128. 8ರಿಂದ ಡಿವೈಡ್ ಆಗುತ್ತಾ? ಈ 12 ಇದೆಯಲ್ಲ, 8 1 8 ಕ್ಯಾನ್ಸಲ್ ಮಾಡಿದ್ರೆ ಶೇಷ 4 ಉಳಿಯುತ್ತೆ, 48 ಆಗುತ್ತೆ. 8 6 48, ಕರೆಕ್ಟಾಗಿ 128 ಅನ್ನೋದು ಕೊನೆಯ 3 ಅಂಕೆ 8ರಿಂದ ಡಿವೈಡ್ ಆಗುತ್ತೆ ಅಂದಮೇಲೆ ಈ ಕಂಪ್ಲೀಟ್ ನಂಬರು ಕೂಡ 8ರಿಂದ ಡಿವೈಡ್ ಆಗುತ್ತೆ. ಸೊ ಈ ಥರ್ಡ್ ನಂಬರು ಕೂಡ 8ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಫೋರ್ತ್ ನಂಬರ್ ಬರೆಯೋಣ. ಫೋರ್ತ್ ನಂಬರ್ ಏನಿದೆ ಅಂದರೆ 97124 ಏನಿದೆಯಲ್ಲ, ಇದು 8ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕಂದ್ರೆ ಕೊನೆಯ 3 ಅಂಕೆಗಳು ನೋಡ್ಕೊಳ್ರಿ. 8 1 8 ಕ್ಯಾನ್ಸಲ್ ಆಗಿ 4 ಉಳಿಯುತ್ತೆ, 44 ಅನ್ನೋದು 8ರ ಮಗ್ಗಲ್ಲಿ ಬರಲ್ಲ ಅಂದಮೇಲೆ ಈ ಲಾಸ್ಟ್ ನಂಬರ್ ಏನಿದೆಯಲ್ಲ 97124 ಅನ್ನೋದು 8ಇಂದ ಡಿವೈಡ್ ಆಗಲ್ಲ ಅಂತ ಕರಿತೀವಿ. ಹಾಗಾದರೆ ಈ ಕೊಟ್ಟಿರೋ 4 ಸಂಖ್ಯೆಗಳಲ್ಲಿ 8ರಿಂದ ಡಿವೈಡ್ ಆಗೋ ನಂಬರು ಫಸ್ಟ್ ಒನ್ ಮತ್ತೆ ಥರ್ಡ್ ಒನ್ ಇದೆ. ಇಲ್ಲಿರೋ ಆಪ್ಷನ್ಸ್ ಅಲ್ಲಿ ಫಸ್ಟ್ ಥರ್ಡ್ ಇರ್ತಕ್ಕಂಥ ಆಪ್ಷನ್ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಮುಂದಿನ ಪ್ರಶ್ನೆ, ಹೌ ಮೆನಿ ವರ್ಟಿಸಿಸ್ ಆರ್ ದೇರ್ ಇನ್ ಎ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಇದೆ. ಒಂದು ತ್ರಿಭುಜ ಪಾದ ಪಟ್ಟಕದಲ್ಲಿ ಎಷ್ಟು ಶೃಂಗ ಬಿಂದುಗಳಿರ್ತವೆ? ತ್ರಿಭುಜ ಪಾದ ಪಟ್ಟಕ, ತ್ರಿಭುಜ ಪಾದ ಪಟ್ಟಕ ಅಂದರೆ ನೋಡ್ರಿ, ನಾವು ಇದನ್ನು ಬರಿತೀವಿ, ಇದು ತ್ರಿಭುಜ. ಈ ತ್ರಿಭುಜದಲ್ಲಿ 3 ಶೃಂಗ ಬಿಂದುಗಳಿದಾವೆ. ಅಂದರೆ ಪಟ್ಟಕ ಅಂದರೆ ಅದೇ ಥರ ತ್ರಿಭುಜ ಬರ್ಕೊಂಡು ಅದೇ ರೀತಿ ತ್ರಿಭುಜ ಬರ್ಕೊಂಡು ನಾವು ತ್ರಿಭುಜ ಪಾದ ಪಟ್ಟಕ ಅಂದ್ರೆ ಇಲ್ಲೂ ಕೂಡ 3 ಶೃಂಗ ಬಿಂದುಗಳು ಇರ್ತವೆ. ಸೊ ಇದನ್ನು ಜಾಯಿನ್ ಮಾಡ್ತೀವಿ, ಇದನ್ನು ಜಾಯಿನ್ ಮಾಡ್ತೀವಿ, ಇದು ಜಾಯಿನ್ ಮಾಡ್ತೀವಿ. ಇದು ತ್ರಿಭುಜ ಪಾದ ಪಟ್ಟಕ ಅಂತ ಕರಿತೀವಿ. ಸೊ ಇನ್ನೂ ನಿಮಗೆ ಆ ಚಿತ್ರ ಕ್ಲಾರಿಟಿ ಸಿಗಬೇಕು ಅಂದರೆ ನೋಡ್ರಿ, ಸೊ ಈ ಡಯಾಗ್ರಾಮ್ ನೋಡ್ರಿ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇದನ್ನು ನಾವು ತ್ರಿಭುಜ ಪಾದ ಪಟ್ಟಕ ಅಂತ ಕರಿತೀವಿ. ಈ ತ್ರಿಭುಜ ಪಾದ ಪಟ್ಟಕದಲ್ಲಿ ಎಷ್ಟು ಶೃಂಗ ಬಿಂದುಗಳಿರ್ತವೆ, ವರ್ಟಿಸಿಸ್ ಎಷ್ಟು ಇರ್ತವೆ ಅಂತ ಕೇಳಿದರೆ ನೋಡ್ರಿ, ಇದು ಒಂದು ಶೃಂಗ ಬಿಂದು ಅಂತ ಕರಿತೀವಿ, ಇದು ಒಂದು ಶೃಂಗ ಬಿಂದು, ಇದು ಒಂದು ಶೃಂಗ ಬಿಂದು 3, ಇದು ಒಂದು 4, ಇದು ಒಂದು 5, ಇದು ಒಂದು 6, ಮತ್ತು ಇವೆಲ್ಲ ಶೃಂಗ ಬಿಂದುಗಳೆಲ್ಲ ಅವು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸನ್ನು ಈ ತ್ರಿಭುಜ ಪಾದ ಪಟ್ಟಕದಲ್ಲಿ ಕೆಳಗಡೆ ಒಂದು ತ್ರಿಭುಜ ಇರುತ್ತೆ, ಮೇಲ್ಗಡೆ ಒಂದು ತ್ರಿಭುಜ ಇರುತ್ತೆ. ಒಂದು ತ್ರಿಭುಜದಲ್ಲಿ 3 ಶೃಂಗ ಬಿಂದುಗಳು, ಮೇಲಿನ ತ್ರಿಭುಜದಲ್ಲಿ 3 ಶೃಂಗ ಬಿಂದುಗಳು. ಅಂದ್ರೆ ಟೋಟಲ್ ಎಷ್ಟು ಶೃಂಗ ಬಿಂದುಗಳು, ಎಷ್ಟು ವರ್ಟಿಸಿಸ್ ಇರ್ತವೆ ಅಂದ್ರೆ ಒಂದು ತ್ರಿಭುಜ ಪಾದ ಪಟ್ಟಕದಲ್ಲಿ ಟೋಟಲ್ 6 ಶೃಂಗ ಬಿಂದುಗಳು ಇರ್ತವೆ. ಫಸ್ಟ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಅನದರ್ ಕ್ವಶನ್ ಬರೋಣ. ವಿಚ್ ಒನ್ ಈಸ್ ಕರೆಕ್ಟ್ ಇನ್ ದ ಫಿಲ್ಲಿಂಗ್ ಸ್ಪೇಸ್ ಅಂತ ಇದೆ. ಬಿಟ್ಟ ಖಾಲಿ ಜಾಗವನ್ನು ಸೂಕ್ತ ಸಂಖ್ಯೆಯಿಂದ ಭರ್ತಿ ಮಾಡಿ ಅಂತ ಕೇಳಿದಾನೆ. 1 ಗ್ರಾಮಿಗೆ ಎಷ್ಟು kg ಅಂತ ಕೇಳಿದಾನೆ. ನಮಗೆ 1 kg ಎಷ್ಟು ಗ್ರಾಮ್ ಅಂತ ಹೇಳೋದು ಗೊತ್ತಿದೆ, ಅದು 1 ಗ್ರಾಮಿಗೆ ಎಷ್ಟು kg ಅಂತ ಹೇಳೋದು ಗೊತ್ತಿಲ್ಲ. ಅದು ಹೆಂಗೆ ಹೇಳೋದು ಅಂದರೆ ನೋಡ್ರಿ, 1 kgಗೆ ಎಷ್ಟು ಗ್ರಾಮ್ ಅಂದರೆ 1000 ಗ್ರಾಮ್ ಅಂತ ಕರಿತೀವಿ. 1 kgಗೆ ಎಷ್ಟು 1000 ಗ್ರಾಮ್ ಅಂತ. ಇದನ್ನ ಉಲ್ಟಾ ಬರೋಣ, 1000 ಗ್ರಾಮಿಗೆ 1 kg ಅಂತಲೇ ಹೇಳ್ಬೋದು.
1 kg 1000 ಗ್ರಾಮ್ ಅನ್ನೋದು ಒಂದೇ, ಅಥವಾ 1000 ಗ್ರಾಮಿಗೆ 1 kg ಅಂದ್ರೆ ಸರಿನೇ. 1000 ಗ್ರಾಮಿಗೆ 1 kg ಆದರೆ 1 ಗ್ರಾಮಿಗೆ ಎಷ್ಟು kg ಅಂತ ಕಂಡುಹಿಡಿಬೇಕಂದ್ರೆ ಈ 1000 ಅನ್ನೋದು ಈಕ್ವಲ್ ಇಂದ ರೈಟ್ ಸೈಡ್ ಬಂದರೆ ಡಿವೈಡ್ ಬೈ 1000 ಆಗುತ್ತೆ. 1 ಡಿವೈಡ್ ಬೈ 1000 kg ಆಗುತ್ತೆ. 1 ಗ್ರಾಮ್ ಅಂದರೆ 1 ಡಿವೈಡ್ ಬೈ 1000 kg ಅಂತ ಇಲ್ಲಿ ಆಪ್ಷನ್ ಏನಲ್ಲಿದೆ, ಇದು ಸರಿ ಉತ್ತರನೇಯ. ಆದರೆ ಈ ನೋಡ್ರಿ 1 ಗ್ರಾಮ್ ಅಂತ ಇದೆಯಲ್ಲ, ಇದನ್ನು ನಾನು 1 ಬರಿತೀನಿ. ಈ 1000ನ 10 ಕ್ಯೂಬ್ ಅಂತ ಬರೀತೀನಿ. 10 ಕ್ಯೂಬ್ ಅಂದರೆ 10 3 ಸಲ ಗುಣಿಸ್ರಿ. 10 × 10 × 10 ಅಂದರೆ 1000 ಆಗುತ್ತೆ. 10⁻³ ಅಂತ ಬರಿತೀನಿ. ಸೊ 1 ಗ್ರಾಮನ 1/10⁻³ kg ಅಂತ ಬರೀತೀನಿ. ಅಥವಾ ಇದನ್ನು ನೋಡ್ರಿ, ಈ 10⁻³ ಅನ್ನೋದು ನ್ಯೂಮರೇಟ್ರಿಗೆ ಹೋದ್ರೆ ಅಲ್ಲಿ 1 ಬರೆಯೋ ಅವಶ್ಯಕತೆ ಇಲ್ಲ, 10⁻³ kg ಅಂತ ಬರೀಬೋದು. ಡಿನಾಮಿನೇಟರ್ 10⁻³ ನ್ಯೂಮರೇಟ್ರಿಗೆ ಹೋತು ಅಂದರೆ 10⁻³ kg ಅಂತ ಬರೀಬೋದು. 1 ಗ್ರಾಮನ್ನ 10⁻³ kg ಅಂತ ಬರಿತೀವಿ, ಅಥವಾ 1 ಡಿವೈಡ್ ಬೈ 1000 kg ಅಂತ ಬರಿತೀವಿ 1 ಗ್ರಾಮನ್ನ. ಸೊ ಇದು ಕೂಡ ಆಪ್ಷನಲ್ಲಿ ಇದೆ, 1/1000 kg ಅಂತ. ಆಮೇಲೆ 10⁻³ kg ಅಂತ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆ. ಸೊ ಇಲ್ಲಿ ಆಪ್ಷನ್ ಸಿ 0.001 kg ಆಗುತ್ತಾ ನೋಡ್ರಿ. 1000ದಿಂದ 1 ಡಿವೈಡ್ ಮಾಡಿದ್ರೆ 1000ದಿಂದ 1 ಡಿವೈಡ್ ಮಾಡಿದ್ರೆ ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ, ಡಿವೈಡ್ ಆಗಲ್ಲ. ಇವಾಗ ನೆಕ್ಸ್ಟ್ 0 ಕಟ್ 0 ಕಳಿಸ್ಕೊಂಡ್ರೆ ಡಿವೈಡ್ ಆಗಲ್ಲ. ಇನ್ನೊಂದು 0 ಕಟ್ 0 ಇಟ್ಟರೆ ಸೊ 1000 1 ಡಿವೈಡ್ ಆಗಿ 0 ಬರುತ್ತೆ. ಅವಾಗ 0.001 kg ಆಗುತ್ತೆ 1 ಗ್ರಾಮಿಗೆ. ಇಲ್ಲಿ 0. ಅಲ್ಲಿ 2 0 ಇದಾವೆ, ಇಲ್ಲಿ 3 zeros ಇರೋದ್ರಿಂದ ಇದು ರಾಂಗ್. ಆಮೇಲೆ 1 ಗ್ರಾಮಿಗೆ 1000 kg ಅಂತ ಕೊಟ್ಟಿದ್ರೆ ಇದು 100% ರಾಂಗ್. ಹಾಗಾದರೆ 1 ಗ್ರಾಮನ್ನು 1 ಡಿವೈಡ್ ಬೈ 1000 kg ಅಂತಲೂ ಬರೀಬೋದು, ಅಥವಾ 10⁻³ kg ಅಂತಲೇ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಆಪ್ಷನ್ ಏನು ಕರೆಕ್ಟ್, ಆಪ್ಷನ್ ಬಿನೂ ಕರೆಕ್ಟ್ ಆಗಿರೋದ್ರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಎ ಆ್ಯಂಡ್ ಬಿ ಅಂತ ಇದೆಯಲ್ಲ, ಫಸ್ಟ್ ಆಪ್ಷನ್ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಸರ್? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. If the difference and product of two numbers are 5 and 36 respectively, then find the difference of their reciprocals ಅಂತ ಇದೆ. ಸೊ 2 ಸಂಖ್ಯೆಗಳ ವ್ಯತ್ಯಾಸ ಮತ್ತು ಗುಣಲಬ್ಧಗಳು ಕ್ರಮವಾಗಿ 5 ಮತ್ತು 36 ಆಗಿವೆ. ಅವುಗಳ ವ್ಯುತ್ಕ್ರಮಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ 2 ಸಂಖ್ಯೆಗಳಂದ್ರೆ ಒಂದು ಸಂಖ್ಯೆ ಎಕ್ಸ್ ಮತ್ತೊಂದು ಸಂಖ್ಯೆ ವೈ ಅಂತ ತಗೊಳ್ತೀನಿ. ಒಂದು ಸಂಖ್ಯೆ ಎಕ್ಸ್ ಮತ್ತೊಂದು ಸಂಖ್ಯೆ ವೈ. 2 ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಎಕ್ಸ್ ಅಲ್ಲಿ ವೈ ಅನ್ನು ಕಳೆದಾಗ ವ್ಯತ್ಯಾಸ 5 ಬರುತ್ತೆ ಅಂತ, ಡಿಫ್ರೆನ್ಸ್ 5 ಬಂದಿದೆ ಅಂತ. ಗುಣಲಬ್ಧಗಳು ಅಂದರೆ ಎಕ್ಸ್ ಮತ್ತು ವೈಗಳನ್ನು ಗುಣಿಸಿದಾಗ ಬರೋ ಗುಣಲಬ್ಧ ಎಕ್ಸ್ ಇಂಟು ವೈ ಅಂದರೆ 36 ಅಂತ ಬರೀತೀನಿ. 36. ಅವುಗಳ ವ್ಯುತ್ಕ್ರಮಗಳ ವ್ಯತ್ಯಾಸ ಎಷ್ಟು ಅಂದರೆ ಈ ಎಕ್ಸ್ ಇಂದ ವೈ ಅಥವಾ ವೈ ಇಂದ ಎಕ್ಸ್, ಎಕ್ಸ್ನ ವ್ಯುತ್ಕ್ರಮ ಅಂದರೆ 1/x ಆಗುತ್ತೆ. ವ್ಯುತ್ಕ್ರಮ ರೆಸಿಪ್ರೋಕಲ್ ಅಂದರೆ ಈ ಎಕ್ಸ್ನ ವ್ಯುತ್ಕ್ರಮ ರೂಪ 1/x ಆಗುತ್ತೆ, ವೈನ ವ್ಯುತ್ಕ್ರಮ ರೂಪ 1/y ಆಗುತ್ತೆ. ಇದು ಎಕ್ಸ್ ದೊಡ್ಡದಿದ್ದು ವೈ ಚಿಕ್ಕದಾದಾಗ ಅದರ ವ್ಯುತ್ಕ್ರಮ ರೂಪದಲ್ಲಿ ವೈ ದೊಡ್ಡದಾಗುತ್ತೆ, ಎಕ್ಸ್ ಚಿಕ್ಕದಾಗುತ್ತೆ. ನೋಡ್ರಿ, ಮೊದಲಿಗೆ ಎಕ್ಸ್ ಸಂಖ್ಯೆ ದೊಡ್ಡದಿದ್ದು ವೈ ಸಂಖ್ಯೆ ಚಿಕ್ಕದಿದ್ದಾಗ ಎಕ್ಸ್ ಅಲ್ಲಿ ವೈ ಕಳೆದ್ರೆ ಡಿಫ್ರೆನ್ಸ್ 5 ಬರುತ್ತೆ. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ 36 ಬರುತ್ತೆ. ಅದರ ವ್ಯುತ್ಕ್ರಮ ರೂಪದಲ್ಲಿ ಇದು ಎಕ್ಸ್ ದೊಡ್ಡ ಸಂಖ್ಯೆ ಇರೋದು ಚಿಕ್ಕ ಸಂಖ್ಯೆ ಆಗುತ್ತೆ, ವೈ ಅನ್ನೋದು ಚಿಕ್ಕದಿರೋದು ದೊಡ್ಡದಾಗುತ್ತಲ್ಲ. ಇವುಗಳ ವ್ಯುತ್ಕ್ರಮಗಳ ವ್ಯತ್ಯಾಸ ಅಂದರೆ ಈ ದೊಡ್ಡ ಸಂಖ್ಯೆ 1/y ಅಲ್ಲಿ ಚಿಕ್ಕ ಸಂಖ್ಯೆ 1/x ಮೈನಸ್ ಮಾಡೋಣ. ಸೊ ಇವುಗಳ ವ್ಯುತ್ಕ್ರಮಗಳ ವ್ಯತ್ಯಾಸ ಎಷ್ಟು ಅಂದರೆ 1/y ಮೈನಸ್ 1/x ಬೆಲೆ ಎಷ್ಟು ಅಂತ ಕೇಳಿರ್ತಾರೆ. ಇವಾಗ ಇಲ್ಲಿ ಡಿನಾಮಿನೇಟರ್ ವೈ ಇದೆ, ಎಕ್ಸ್ ಇದೆ ಅಂದರೆ ಇವುಗಳ ಲಾಸ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಇಂಟು ವೈ ಲಾಸ ಆಗುತ್ತೆ. ಇವಾಗ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 1 × x ಅಂದರೆ ಎಕ್ಸ್ ಬರುತ್ತೆ, ಮೈನಸ್ ವೈ ಇಂಟು 1 ಅಂದರೆ ವೈ ಬರುತ್ತೆ, ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ಎಕ್ಸ್ ವೈ ಬರುತ್ತೆ. ಈ ಎಕ್ಸ್ ಮೈನಸ್ ವೈ ಬೆಲೆ ಗೊತ್ತಿದೆ 5 ಬರೀತಾ ಇದ್ದೀನಿ. ಎಕ್ಸ್ ಇಂಟು ವೈನ ಬೆಲೆ 36 ಗೊತ್ತಿದೆ, 36 ಬರೀತೀನಿ. 5/36 ಅನ್ನೋದು ಅವುಗಳ ವ್ಯುತ್ಕ್ರಮಗಳ ವ್ಯತ್ಯಾಸ ಆಗುತ್ತೆ. 5/36 ಆಪ್ಷನ್ 3rd ಒನ್ನಲ್ಲಿ ಇದೆಯಲ್ಲ, ಇದೇ ರೈಟ್ ಆನ್ಸರ್. ಅಥವಾ ವ್ಯತ್ಯಾಸ ಮತ್ತು ಗುಣಲಬ್ಧಗಳನ್ನು ಕೊಟ್ಟು ಅವುಗಳ ವ್ಯುತ್ಕ್ರಮಗಳ ವ್ಯತ್ಯಾಸ ಕೇಳಿದಾಗ ಇದೇ 5 ಇದೇ 36ನ ಮೇಲೆ ಕೆಳಗಡೆ ಬರ್ಕೊಂಡ್ರೆ ಮುಗಿದೋತು. ವ್ಯುತ್ಕ್ರಮಗಳ ವ್ಯತ್ಯಾಸ ಸಿಗುತ್ತೆ, ರೆಸಿಪ್ರೋಕಲ್ಸ್ನ ಡಿಫ್ರೆನ್ಸ್ ಸಿಗುತ್ತೆ. 5/36 ಅಂತ ಇದೇನು ಬರೀದೇ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು.
ಗೊತ್ತಾಯ್ತಾ. ಸೊ ಈ ರೀತಿ ಪ್ರಶ್ನೆಗಳು ಟಿ ಎಕ್ಸಾಮ್ಸಲ್ಲಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೇನೆ. ಸೊ ನಾವು ಬಿಡಿಸೋ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪು, ಬೇರೆ ಬೇರೆ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ಶೇರ್ ಮಾಡ್ತಾ ಬನ್ನಿ ಅಂತ ಈ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.